ಕೊಬ್ಬಿನ ಗಂಟುಗಳವು ಹ್ಮ್ ಹ್ಮ್ ಅವೆಲ್ಲ ಗಂಟೆಲ್ಲ ಆಗ್ತವೆ. ಅದು ಮೈ ಮೇಲೂ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಒಳಗಡೆನೂ ಆಗುತ್ತೆ. ಅದು ಕ್ಯಾನ್ಸರಸ್, ಅದು ಬಹಳ ಡೇಂಜರ್. ಕೆಲವು ಗಂಟೆಗಳು ಕ್ಯಾನ್ಸರಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜಜ್ಜಿ ರಸ ತೆಗಿಬೇಕು, ಒಂದು 6 ರಿಂದ 8 ಚಮಚ. ಈ ಕುದಿಸಿರ್ತಕ್ಕಂತ ಗಂಜಿ ಬರ್ತಲ್ಲ ಮೇಲೆ, ಆ ಗಂಜಿಯಲ್ಲಿ ಅದನ್ನ ಕಲಸ್ಕೊಂಡು ಈ ಶರೀರದಲ್ಲಾಗುವ ಗುಲ್ಮಗಳು ಅಂದ್ರೆ ಗಂಟುಗಳಂತ ನಾವ್ ಹೇಳ್ತೀವಿ. ಈ ರೀತಿ ದೇಹದಲ್ಲಿ ಗಂಟುಗಳಾದ್ರೆ ಏನೆಲ್ಲ ಮನೆಮದ್ದುಗಳನ್ನ ಮಾಡ್ಕೋಬಹುದು? ನೋಡಿ, ಈ ಗಂಟುಗಳಿಗೆ ಮುಖ್ಯವಾಗಿ ಲೈಪೋಮಾ ಅಂತ ಕರೀತಾರೆ. ಕೊಬ್ಬಿನ ಗಂಟುಗಳವು ಅವೆಲ್ಲ ಗಂಟೆಲ್ಲ ಆಗ್ತವೆ. ಅದು ಮೈ ಮೇಲೂ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ಒಳಗಡೆನೂ ಆಗುತ್ತೆ. ಕೆಲವು ಸಂದರ್ಭದಲ್ಲಿ ಆ ಲೈಪೋಮಾ ಕನ್ವರ್ಟ್ ಆಗಿ ಕಾರ್ಸಿನೋಮಾ ಆಗಿ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ, ಮೈಲೋಮಾ ಆಗಿ ಕನ್ವರ್ಟ್ ಆಯ್ತು ಅಂತ ಹೇಳಿದ್ರೆ ಅದು ಕ್ಯಾನ್ಸರಸ್, ಅದು ಬಹಳ ಡೇಂಜರ್. ಎಲ್ಲಾ ಗಂಟುಗಳು ಕ್ಯಾನ್ಸರಸ್ ಆಗಲ್ಲ, ಆದ್ರೆ ಕೆಲವು ಗಂಟುಗಳು ಕ್ಯಾನ್ಸರಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ, ಈ ಗಂಟೆಗಳು ಬಂದಾಗ ಅದನ್ನ ನೆಗ್ಲೆಕ್ಟ್ ಮಾಡದೆ ಅದಕ್ಕೆ ಆ ಒಂದು ಗಂಟನ್ನ ಕರಗಿಸ್ಲಿಕ್ಕೆ ಒಂದು ಅದ್ಭುತ ಮನೆಮದ್ದು ಅಂತ ಹೇಳಿದ್ರೆ ಮುಟ್ಟಿದ್ರ ಮುನಿ ಸೊಪ್ಪು. ಆ ಮುಟ್ಟಿದ್ರ ಮುನಿ ಸೊಪ್ಪನ್ನ ಏನ್ ಮಾಡ್ಬೇಕು, ಜಜ್ಜಿ ರಸ ತೆಗಿಬೇಕು, ಒಂದು 6 ರಿಂದ 8 ಚಮಚ. ಆ ರಸವನ್ನ ಪ್ರತಿನಿತ್ಯ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಎಳ್ನೀರು ಅಥವಾ ಮಜ್ಜಿಗೆ ಜೊತೆಗೆ ಸೇವನೆ ಮಾಡೋದ್ರಿಂದ ಗಂಟುಗಳು ಬಹಳ ಬೇಗ ಕರಗ್ತವೆ. ಬಿದಿರಿನ ಸೊಪ್ಪು ಇರ್ತದೆ, ಬಿದಿರಿನ ಸೊಪ್ಪನ್ನ ಒಂದ್ ಹಿಡಿ 2 ಲೋಟ ನೀರ್ಲಿ ಕುದಿಸಿ, ಅದು ಕುದ್ದು ಅರ್ಧ ಲೋಟ ಕೀಳದ್ಮೇಲೆ ಆ ಕಷಾಯ ಕುಡಿದ್ರಿಂದ ಕೂಡ ಗಂಟು ಕರಗ್ತವೆ. ಮತ್ತೆ ಉಮ್ಮತ್ತಿ, ಕರಿ ಉಮ್ಮತ್ತಿ, ಆ ಪರ್ಪಲ್ ಕಲರ್ ಇರ್ತದೆ, ಅದರ ಎಲೆಯನ್ನ ನುಣ್ಣಗೆ ಅರೆದು ಪೇಸ್ಟ್ ಮಾಡ್ಬೇಕು. ಆ ಪೇಸ್ಟ್ ಅನ್ನ ಏನ್ ಮಾಡ್ಬೇಕಂದ್ರೆ, ಅಕ್ಕಿ ಕುದಿಸಿರ್ತಕ್ಕಂತ ಗಂಜಿ ಬರ್ತಲ್ಲ ಮೇಲೆ, ಆ ಗಂಜಿಯಲ್ಲಿ ಅದನ್ನ ಕಲಸ್ಕೊಂಡು ಎಲ್ಲಿ ಗಂಟಾಗಿದೆ ಆ ಭಾಗಕ್ಕೆ ಆ ಒಂದು ಪೇಸ್ಟ್ ಅನ್ನ ಹಚ್ಚೋದ್ರಿಂದ ಗಂಟುಗಳು ಬಹಳ ಬೇಗ ಕರಗ್ಲಿಕ್ಕೆ ಉಪಯೋಗ ಆಗುತ್ತೆ. ಇನ್ನ ಆಯುರ್ವೇದದಲ್ಲಿ ವಚ್ಚಾ ತೈಲ ಅಂತ ಒಂದ್ ಸಿಗುತ್ತೆ. ಆ ತೈಲವನ್ನ ಹಚ್ಚೋದ್ರಿಂದನೂ ಕೂಡ ಗಂಟುಗಳನ್ನ ಬಹಳ ಬೇಗ ಕರಗಿಸ್ಕೋಬಹುದು. ತುಂಬಾ ಜಾಸ್ತಿ ಆಗಿದ್ದು ಅಂತ ಹೇಳಿದ್ರೆ ಅದಕ್ಕೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ತೆಗೆದುಕೊಳ್ಳೋದ್ರಿಂದನೂ ಕೂಡ ಬಹಳ ಬೇಗ ಅಂತ ಗಂಟುಗಳು ಕರಗ್ತವೆ. ಮತ್ತೆ ಮಡ್ ಬಾತ್ ಮಾಡೋದ್ರಿಂದನೂ ಕೂಡ ಗಂಟುಗಳನ್ನ ನಾವು ಬೇಗ ಕರಗಿಸ್ಕೊಳ್ಬಹುದು. ವಾರದಲ್ಲಿ 1 ರಿಂದ 3 ಸಲ ಮಡ್ ಬಾತ್ ಮಾಡೋದು ಈ ಗಂಟುಗಳನ್ನ ಕರಗಿಸ್ಲಿಕ್ಕೆ ಬಹಳ ಉಪಯೋಗಕಾರಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು. ಮತ್ತಷ್ಟು ಆಯುರ್ವೇದ ಹಾಗೂ ಯೋಗ ಹೆಲ್ತ್ ಟಿಪ್ಸ್ಗಾಗಿ ಶ್ರೀಗಂಗಾ ಯೋಗ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಮಿಸ್ ಮಾಡದೆ ಫಾಲೋ ಮಾಡಿ.